ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ನಮ್ಮ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ KGIDಗೆ ಸಂಬಂಧಪಟ್ಟಂತೆ ನಾವು ಲಾಗಿನ್ ಆಗ್ತಕ್ಕಂಥದ್ದು ಹೇಗೆ ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು ಹೇಗೆ, ಅಕಸ್ಮಾತ್ ಪಾಸ್ವರ್ಡ್ ಮಾಡ್ತಿದ್ರೆ ನಾವು ಅದನ್ನು ಫಾರ್ಗಟ್ ಪಾಸ್ವರ್ಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ, ನಾವು ಲಾಗಿನ್ ಆದಮೇಲೆ ನಾವು KGID ಲೋನ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ನಮ್ಮ ಮೊಬೈಲ್ನಲ್ಲಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಾವು ಎಲ್ಲೂ ಸಹಿತ ಇಂಟರ್ನೆಟ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಮೊಬೈಲ್ನಲ್ಲೇ ನಾವು ಈಗ KGIDಗೆ ಸಂಬಂಧಪಟ್ಟಂತೆ ವೆಬ್ಸೈಟ್ನಲ್ಲಿ ಲಾಗಿನ್ ಆಗ್ಬೋದು ಸ್ನೇಹಿತರೆ. ಬನ್ನಿ, ಹಾಗಾದರೆ ನಮ್ಮ ಮೊಬೈಲ್ನಲ್ಲಿರ್ತಕ್ಕಂತಹ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗಿಬಿಟ್ಟು ಅಲ್ಲಿ KGID ಲಾಗಿನ್ ಅಂತ ಟೈಪ್ ಮಾಡಿ. KGID ಲಾಗಿನ್ ಅಂತ ಟೈಪ್ ಮಾಡಿದ್ಮೇಲೆ ಈ ತರಹದ ಒಂದು ಇಂಟರ್ಫೇಸ್ ಕಾಣುತ್ತೆ. ಈ ಒಂದು ಇಂಟರ್ಫೇಸ್ನಲ್ಲಿ ನೀವು ಇಲ್ಲಿ KGID ಲಾಗಿನ್ ಅಂತ ಕಾಣ್ತಿದೆ, ಅದನ್ನು ಟಚ್ ಮಾಡಿ. KGID ಲಾಗಿನ್ ಅಂತ ಟಚ್ ಮಾಡಿದ ಮೇಲೆ ನಮಗೆ ನೀವು ಒಂದು ಲಾಗಿನ್ ಅಂತ ಅಲ್ಲಿ ಟಚ್ ಮಾಡಿದ ತಕ್ಷಣ ನಿಮಗೆ ಈ ಥರದ ಒಂದು ಹೋಮ್ ಪೇಜ್ ಕಾಣಿಸುತ್ತೆ. ಈ ಒಂದು ಹೋಮ್ ಪೇಜ್ನಲ್ಲಿ ಇಲ್ಲಿ 3 ಡಾಟ್ಸ್ ಇದ್ದಾವೆ, 3 ಲೈನ್ಸ್ ಇದ್ದಾವೆ. ಅಲ್ಲೂ ಸಹಿತ ಕೆಲವೊಂದು ಆಪ್ಷನ್ಗಳಿದ್ದಾವೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಕೆಲವು ನೇರವಾದಂಥ ಲಿಂಕ್ಗಳು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತವೆ, ಹೈಪರ್ ಲಿಂಕ್ಗಳು. ಇಲ್ಲಿ ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ಇಲ್ಲಿ ಮೇಲ್ಗಡೆ ಟಚ್ ಮಾಡೋದ್ರ ಮೂಲಕ ಸಮಸ್ಯೆಯನ್ನು ದಾಖಲು ಮಾಡ್ಬೋದು. ಅಂದರೆ ನಿಮ್ಮ ಮೊಬೈಲ್ ನಂಬರ್ ಏನಾದರೂ ತಪ್ಪಾಗಿದ್ದರೆ ಅದನ್ನು ಇಲ್ಲಿ ಟಚ್ ಮಾಡ್ಕೊಳ್ಬೋದು. ಟಚ್ ಮಾಡೋದ್ರ ಮೂಲಕ ಹೊಸ ನಂಬರನ್ನು ನೀವು ಅಪ್ಡೇಟ್ ಮಾಡಿಸ್ಬೋದು. ಇಲ್ಲ ನಾವು ನೇರವಾಗಿ ನಾವು ಸಹಾಯವಾಣಿಯನ್ನು ಕನೆಕ್ಟ್ ಮಾಡೋದ್ರ ಮೂಲಕವಾಗಿ ಅವ್ರಿಗೂ ಸಹಿತ ನಾವೇನು ಮಾಡ್ಬೋದು, ನಮ್ಮ ಸಮಸ್ಯೆಯನ್ನು ದಾಖಲು ಮಾಡ್ಬೋದು ಸ್ನೇಹಿತರೆ. ಅದಾದಮೇಲೆ ನಾವು ಏನು ಮಾಡ್ತಾಯಿದ್ವಿ, ಇಲ್ಲಿ ಕೆಳಭಾಗಕ್ಕೆ ಬರ್ತಾಯಿದ್ವಿ. ಕೆಳಭಾಗದಲ್ಲಿ ಏಜೆನ್ಸಿ ಲಾಗಿನ್ನು, KGID ಲಾಗಿನ್ನು, ಹೊಸ ವಿಮಾದಾರ ಲಾಗಿನ್ ಅಂತ 3 ಆಪ್ಷನ್ಗಳಿದೆ. ಏಜೆನ್ಸಿ ಲಾಗಿನ್ನು ನಮಗೇನು ಬೇಕಾಗಲ್ಲ. ಇಲ್ಲಿ KGID ಲಾಗಿನ್ ಅಂದರೆ ಡಿಫಾಲ್ಟಾಗಿ ನಮಗೆ ಸೆಲೆಕ್ಟ್ ಆಗಿರುತ್ತೆ. ಅಂದರೆ ನಾವು ನೌಕರರು ಈ ಒಂದು ಆಪ್ಷನ್ನಲ್ಲಿ ನಾವು ಲಾಗಿನ್ ಆಗಬೇಕಾಗತ್ತೆ. ಅಕಸ್ಮಾತ್ ನಾನು ಇದುವರೆಗೂ ಲಾಗಿನ್ ಆಗಿಲ್ಲ, ನಾವು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ಈ ಹೊಸ ವಿಮಾದಾರರ ಲಾಗಿನ್ ಅಂತ ಏನು ಕಾಣ್ತಿದ್ದಿಲ್ಲ, ಇಲ್ಲಿ ಹೋಗಿ ನಿಮ್ಮ KGID ನಂಬರ್ ಹಾಕಿ OTP ಬರುತ್ತೆ, OTP ಹಾಕಿ ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡು ಮತ್ತೆ ಪುನಃ ಈ ಲಾಗಿನ್ ಪೇಜ್ಗೆ ತಾವು ಬರಬೇಕಾಗತ್ತೆ. ಈ ಲಾಗಿನ್ ಪೇಜಿಗೆ ಬಂದ ಮೇಲೆ ನೀವೇನು ಮಾಡ್ತಾಯಿದ್ರಿ, KGID ನಂಬರನ್ನು ಎಂಟ್ರಿ ಮಾಡ್ತೀರಿ. ಅದಾದಮೇಲೆ ಈ ಒಂದು ಮೊಬೈಲ್ ಸಂಖ್ಯೆ ಅನ್ನೋ ಬಾಕ್ಸ್ನಲ್ಲಿ ಒಂದು ಸರಿ ಟಚ್ ಮಾಡಿ ಅಷ್ಟೇ. ನೀವೇನು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡೋ ಅವಶ್ಯಕತೆ ಇದೆ, ಟಚ್ ಮಾಡಿ. ಟಚ್ ಮಾಡಿದ ಮೇಲೆ ಮತ್ತೆ ನಿಮ್ಗೇನು ಬರುತ್ತೆ, ಇಲ್ಲಿ ಅಥೆಂಟಿಕೇಟ್ ಅಂತ ಬರುತ್ತೆ, ಅದನ್ನು ಟಚ್ ಮಾಡಿ. ಅದನ್ನು ಟಚ್ ಮಾಡಿದ ತಕ್ಷಣ ಮತ್ತೆ ನಮಗೆ ಇಲ್ಲಿ OTP ಕಾಣುತ್ತೆ, OTP ಖಾಲಿ ಬಾಕ್ಸ್ ಕಾಣುತ್ತೆ. OTPಯನ್ನು ಇಲ್ಲಿ ನೀವು OTPಯನ್ನು ಎಂಟ್ರಿ ಮಾಡಿದ ತಕ್ಷಣವೇ ನೀವು ಏನು ಮಾಡ್ತಾಯಿದ್ರಿ, ಇಲ್ಲಿ ಕ್ಯಾಪ್ಚಾ ಕೋಡ್ ಅಂತ ಕಾಣುತ್ತೆ. ಈ ಕ್ಯಾಪ್ಚಾ ಕೋಡನ್ನು ಸರಿಯಾಗಿ ಈ ಕೆಳಭಾಗದ ಬಾಕ್ಸ್ನಲ್ಲಿ ನೀವು ಫಿಲಪ್ ಮಾಡಬೇಕಾಗತ್ತೆ. ನೀವು ತಪ್ಪಾದರೆ ಮತ್ತೆ ಅದು ಲಾಗಿನ್ ಆಗಲ್ಲ ಸ್ನೇಹಿತರೆ. ಅದಾದಮೇಲೆ ಇಲ್ಲಿ ಲಾಗಿನ್ ಅಂತ ಕಾಣುತ್ತೆ, ಅದನ್ನು ಟಚ್ ಮಾಡಿ. ಲಾಗಿನ್ ಅಂತ ಕೊಟ್ಟಾದಮೇಲೆ ನಿಮಗೆ ಮತ್ತು ನಿಮ್ಮ ಹೋಮ್ ಪೇಜ್ಗೆ ಲಾಗಿನ್ ಆಗುತ್ತೆ. ನಿಮ್ಮ ನೇಮ್ ಕೂಡ ಇಲ್ಲಿ ಬರುತ್ತೆ. ನಿಮ್ಮ ಮೊದಲೇದಾಗಿ ಇಲ್ಲಿ ನೇಮ್ ಬರುತ್ತೆ, ಮತ್ತು ಲ್ಯಾಂಗ್ವೇಜ್ ಕೂಡ ಸೆಲೆಕ್ಟ್ ಮಾಡ್ಕೊಬೋದು, ನಮಗೆ ಯಾವ್ದು ಬೇಕು ಅಂತ. ಅದನ್ನು ಈ ಥರ ನೋಡ್ಕೊಳ್ಬೋದು. ಅದಾದಮೇಲೆ ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ನಿಮಗೆ 3 ಲೈನ್ ಕಾಣುತ್ತೆ, ಅದನ್ನು ಟಚ್ ಮಾಡಿದಾಗ ಇಲ್ಲಿ ಏನು ಕಾಣಿಸುತ್ತೆ, ಕೆಲವೊಂದು ಆಪ್ಷನ್ಗಳು ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಿಮಗೆ ಈ ಒಂದು ಆಪ್ಷನ್ನಲ್ಲಿ ಇಲ್ಲಿ ಹೋಮ್ ಅಂತ ಕಾಣುತ್ತೆ. ಈ ಹೋಮ್ಗೆ ಹೋದಾಗ ನಿಮ್ಮ ಮಾಹಿತಿ ಸಿಗುತ್ತೆ. ಅಂದರೆ ಇದೇ ಹೋಮ್ ಪೇಜ್, ಡ್ಯಾಶ್ಬೋರ್ಡ್ ಅಂತ ಹೇಳ್ತೀವಿ ಅದು. ಅದಾದಮೇಲೆ ಇಲ್ಲಿ ಮೈ ಇನ್ಶೂರೆನ್ಸ್ ಡೀಟೇಲ್ಸ್ ಅಂತ ಐತಿ. ಅಲ್ಲಿಗೆ ಹೋದಾಗ ನಿಮಗೆ ನಿಮ್ಮ ಒಂದು ಪಾಲಿಸಿ ಅಂದರೆ ನಿಮ್ಮ ಅಕೌಂಟ್ನಲ್ಲಿರ್ತಕ್ಕಂಥ ಇನ್ಶೂರೆನ್ಸ್ಗಳು ಎಷ್ಟಿದ್ದಾವೆ ಅನ್ನೋದು ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ನೋಡಿ, ಈ ಥರ ನಿಮಗೆ ಮಾಹಿತಿ ಸಿಗುತ್ತೆ. ನೀವು ಇದನ್ನು ರೈಟ್ ಸೈಡ್ಗೆ ಸ್ಕ್ರಾಲ್ ಮಾಡಿದ ಹಾಗೆ ನಿಮ್ಮ ಈ ಇನ್ಶೂರೆನ್ಸು ಯಾವಾಗ ಪ್ರಾರಂಭವಾಯಿತು ಮತ್ತು ಆ ಇನ್ಶೂರೆನ್ಸಿನ ಮೊತ್ತ ಎಷ್ಟು ಮತ್ತು ಅದರ ಲಾಭಾಂಶ ಎಷ್ಟು ಅನ್ನೋದು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಈ ಲಾಭಾಂಶವನ್ನು ಕೂಡ ಇಲ್ಲಿ ನೀವು ನೋಡ್ಕೊಳ್ಬೋದು. ಅಂದರೆ ನಿಮ್ಮ KGIDಗೆ ಸಂಬಂಧಪಟ್ಟಂತೆ ಎಷ್ಟು ಲಾಭಾಂಶ ಬಂದಿದೆ ಅನ್ನೋದನ್ನು ನೋಡ್ಕೊಳ್ಬೋದು. ಇದಾದಮೇಲೆ ಇಲ್ಲಿ ಡೌನ್ಲೋಡ್ PDF ಅಂತ ಕಾಣುತ್ತೆ, ಅದನ್ನು ನಿಮ್ಮ PDF ಮೂಲಕವಾಗಿ ನೋಡ್ಕೊಳ್ಬೋದು. ಅದಾದಮೇಲೆ ಇಲ್ಲಿ ಒಟ್ಟು ನಿಮ್ಮ ಪಾಲಿಸಿಗಳ ಸಂಖ್ಯೆ ಎಷ್ಟು, ಎಲ್ಲ ಪಾಲಿಸಿಗಳ ಮೇಲಿನ ಒಟ್ಟು ಪ್ರೀಮಿಯಮ್ ಎಷ್ಟು ಮತ್ತು ನಿಮ್ಮ ಒಟ್ಟು ವಿಮಾ ಮೊತ್ತ ಎಷ್ಟು ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಪಷ್ಟವಾಗಿ ತೋರಿಸುತ್ತೆ. ಆಮೇಲೆ ಟೋಟಲ್ ಅಕ್ಯೂರ್ಡ್ ಬೋನಸ್ ಟಿಲ್ 3/2018 ಅಂದರೆ ಇಲ್ಲಿವರೆಗೂ ನಮಗೆ ಎಷ್ಟು ಲಾಭಾಂಶ ಸಿಕ್ಕಿದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡ್ಕೊಳ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ನಾವು ಲಾಭಾಂಶದ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ನಮ್ಮ ವೆಬ್ಸೈಟ್ನಲ್ಲೇ ನಾವು ನೋಡ್ಕೊಳ್ಬೋದು. ಅದಾದಮೇಲೆ ಇಲ್ಲಿ ಲೋನ್ ಡೀಟೇಲ್ಸ್ ಅಂತ ಕಾಣುತ್ತೆ, ಇಲ್ಲಿ ಎಕ್ಸ್ಟ್ರಾಕ್ಷನ್ ಡೀಟೇಲ್ಸ್ ಅಂತ ಕಾಣುತ್ತೆ. ಅಂದರೆ ಲೋನ್ಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ಕೂಡ ಇಲ್ಲಿ ನೋಡ್ಕೊಳ್ಬೋದು. ಅಂದರೆ ನಾವು ಯಾವಾಗ ಲೋನನ್ನು ತಗೊಂಡಿದ್ವಿ KGID ಮೇಲೆ ಅನ್ನೋದ್ರ ಬಗ್ಗೆ ನೋಡಿ. ನೀವು ಇದುವರೆಗೂ ಎಷ್ಟು ಸಾರಿ ಲೋನ್ ತಗೊಂಡಿದ್ರೋ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ. ಆಮೇಲೆ ಎಷ್ಟು ರಿಕವರಿ ಆಗಿದೆ ಮತ್ತು ಇನ್ನು ಪೆಂಡಿಂಗ್ ಎಷ್ಟಿದೆ ಅನ್ನೋದ್ರ ಬಗ್ಗೆನೂ ಸಿಗುತ್ತೆ. ನೋಡಿ, ಯಾವ್ಯಾವ ಡೇಟಲ್ಲಿ ನೀವು KGID ಲೋನನ್ನು ತೊಗೊಂಡಿದ್ರಿ ಅನ್ನೋದ್ರ ಬಗ್ಗೆ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾದಂಥ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನಾವು ಲೋನ್ ಬಗ್ಗೆ ಮಾಹಿತಿಯನ್ನು ನೋಡ್ಕೊಳ್ಬೋದು.